ಕ್ಷೇತ್ರಗಳಲ್ಲಿ ರಾಮ ಅಂತಕ್ಕಂಥ ಮಂದಿರಗಳಿವೆ, ಅಲ್ಲಿಯೇ ಯಾಕೆ ಅಷ್ಟು ಪ್ರಾಮುಖ್ಯ, ಅಲ್ಲಿ ಯಾಕೆ ಪೂಜಿಸಬೇಕು? ಅದು ರಾಮನ ಪೂಜೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಭಾರತೀಯ ಸಾಂಸ್ಕೃತಿಕ ಹಿನ್ನಡೆಗೆ ಕೊಟ್ಟ ಉತ್ತರ ಅದು. ರಾಮ ಎಲ್ಲೆಲ್ಲೂ ಇದ್ದಾನೆ, ಅಲ್ಲಿ ಎಲ್ಲೂ ಒಂದೇ ಒಂದು ದೇವಸ್ಥಾನದ ಅವಶ್ಯಕತೆ ರಾಮನಿಗಿಲ್ಲ. ಅಲ್ಲಿ ಬಿಡಿ, ಯಾವ ಊರಿನಲ್ಲೂ ಯಾವ ದೇಶದಲ್ಲೂ ರಾಮನಿಗೆ ದೇವಸ್ಥಾನದ ಅವಶ್ಯಕತೆ ಇಲ್ಲ. ಅವನಿಗೆ ವಾಸಸ್ಥಾನ ಯಾವುದು? ಇಡೀ ವಿಶ್ವ ಅವನ ವಾಸಸ್ಥಾನ. ಅವನಿಗೆ ದೇವಸ್ಥಾನದ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಈ ಹಿಂದೂ ಸಮಾಜ ಅನ್ನುವಂಥದ್ದು ಸಾಂಸ್ಕೃತಿಕವಾಗಿ ಅದಕ್ಕೆ ಪೆಟ್ಟು ಬಿತ್ತು. ನಿಮ್ಮ ಸಂಸ್ಕೃತಿ, ನಿಮ್ಮ ಧರ್ಮ, ನಿಮ್ಮ ಶ್ರದ್ಧೆ ಇವುಗಳನ್ನು ನಾವು ನುಚ್ಚು ನೂರು ಮಾಡ್ತೇವೆ, ನೀವು ನಮ್ಗೆ ಏನು ಮಾಡಬಲ್ಲಿರಿ ಅಂತ ಒಬ್ಬ ವ್ಯಕ್ತಿಯೋ ಒಂದು ಸಿದ್ಧಾಂತವೋ ಇನ್ನೊಂದು ಸಿದ್ಧಾಂತದ ಮೇಲೆ ಇನ್ನೊಂದು ಸಮುದಾಯದ ಮೇಲೆ ದೌರ್ಜನ್ಯ ಮಾಡ್ತಲ್ಲ, ಆ ದೌರ್ಜನ್ಯಕ್ಕಾಗಿ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ, ಒಬ್ಬ ಮನುಷ್ಯನಾಗಿ ಆತ್ಮಗೌರವವನ್ನು ಉಳಿಸ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಗಿರ್ತಕ್ಕಂಥ ಬದ್ಧತೆಯ ಕುರುಹಾಗಿ ಆ ದೌರ್ಜನ್ಯದ ವಿರುದ್ಧವಾಗಿ ಕೊಟ್ಟ ಉತ್ತರವೇ ಹೊರತು ಇದು ರಾಮನ ವಾಸಸ್ಥಾನಕ್ಕಾಗಿ ಕಟ್ಟಿದ ಮನೆ ಅಲ್ಲ. ನಾನು 21ನೇ ತಾರೀಕು ಬೆಂಗಳೂರು ಬಿಡ್ತಾ ಇದ್ದೀನಿ. ಇಲ್ಲಿಂದ ಬೆಂಗಳೂರಿನಿಂದ ಲಕ್ನೋಗೆ ಹೋಗ್ತೇನೆ. ಲಕ್ನೋದಿಂದ ನಾವು ಅಯೋಧ್ಯೆಗೆ ಹೋಗೋದಕ್ಕೆ ವ್ಯವಸ್ಥೆ ಆಗಿದೆ. ಅಲ್ಲಿ ಎಲ್ಲ ವ್ಯವಸ್ಥೆಗಳು ಆಗಿದೆ, ವಸತಿ ವ್ಯವಸ್ಥೆ ಆಗಿದೆ. 26ನೇ ತಾರೀಕು ಅಥವಾ 27ನೇ ತಾರೀಕು 26ನೇ ತಾರೀಕು ರಾತ್ರಿ ಬೆಂಗಳೂರಿಗೆ ವಾಪಸ್ ಬರ್ತೀನಿ. 27ನೇ ತಾರೀಕು ಬೆಂಗಳೂರಿನಲ್ಲಿ ಒಂದಷ್ಟು ಕೆಲಸಗಳು ಮುಗಿಸ್ಕೊಂಡು 28 ಬೆಳಗ್ಗೆ ವಾಪಸ್ ಗದಗ ಬರ್ತೀನಿ. ನಾನು ಸಂದೇಶ ಇಷ್ಟೇ ಕೊಡೋಕ್ಕೆ ಇಷ್ಟಪಡ್ತೇನೆ. ಇಡೀ ಭಾರತ ವರ್ಷವೇ ಇಲ್ಲಿ ಹಿಂದೂ ಅನ್ನೋದೇ, ಮುಸಲ್ಮಾನ ಅನ್ನೋದೇ, ಕ್ರೈಸ್ತ ಅನ್ನೋದೇ, ಬೌದ್ಧ ಅಂತ ಅನ್ನೋದೇ, ಇಡೀ ಭಾರತ ಸಮಾಜವೇ 22ನೇ ತಾರೀಕನ್ನು ನೀನು ಆನಂದಿಸು. ಯಾಕೆ ಶ್ರೀರಾಮ ಯಾರೋ ಒಬ್ಬರಿಗೆ ಸೇರಿದವರಲ್ಲ. ಟಿ ವಿನಲ್ಲಿ ರಾಮಾಯಣ ಬರ್ತಾ ಇದ್ದಾಗ ಹಿಂದೂಗಳು ಎಷ್ಟು ಉತ್ಸುಕತೆಯಿಂದ ಅದನ್ನು ನೋಡಿದ್ರು, ಮುಸಲ್ಮಾನರು ಅಷ್ಟೇ ಉತ್ಸುಕತೆಯಿಂದ ನೋಡಿರೋದು ನನ್ನ ಗಮನಕ್ಕೆ ಬಂದಿದೆ. ರಾಮ ಯಾರನ್ನೂ ಗೆಲ್ಲಬಲ್ಲವನು. ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ರಾಮನ ದೇವಸ್ಥಾನ ಕಟ್ಟಿದ್ರಿ, ಆದರೆ ಅದಕ್ಕಿಂತ 100 ಪಟ್ಟು ಮುಖ್ಯ ರಾಮನ ತತ್ವಗಳನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ್ದು. ತಾನಾಗಿ ಬಂದ ಸಿಂಹಾಸನಕ್ಕೆ ಅವನು ಆಸೆ ಪಡಲಿಲ್ಲ. ನಾವು ಯಾವುದೋ ಸಿಂಹಾಸನದ ಸಲುವಾಗಿ, ಸಿಂಹಾಸನದ ಒಂದು ಉದ್ದೇಶಕ್ಕೋಸ್ಕರ ಇನ್ನೊಬ್ಬರ ಮುಂದೆ ಹಲ್ಗಿಂಜೋದು, ಸಿಕ್ಕಿದವರಿಗೆ ಪಾದಕ್ಕೆ ಬೀಳೋದು, ಅನ್ಯಾಯದಿಂದ ಏನನ್ನಾದರೂ ಪಡ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಟು ಬಿಡಬೇಕು. ತಾನಾಗಿ ಬಂದರೂ ರಾಮ ಬೇಡ ಅಂತಂದಲ್ಲ, ಅದೇನು ಸಾಮಾನ್ಯವೇ? ಗರ್ಭಿಣಿಯಾಗಿದ್ದ ಹೆಂಡತಿಯನ್ನು ಬಿಟ್ಟನಲ್ಲ. ಯಾಕೆ ಅಂದರೆ ರಾಜನಾಗಿ ನನ್ನ ಕರ್ತವ್ಯ, ಗಂಡನಾಗಿ ನನ್ನ ಕರ್ತವ್ಯ ಏನಾಗಿದೆಯೋ ಅದಕ್ಕಿಂತಲೂ 1000 ಪಟ್ಟು ಮುಖ್ಯ. ಕಾರಣ ಇಷ್ಟೇ, ಗುರುವಿಗೆ, ರಾಜನಿಗೆ, ಯಜಮಾನದ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಗೆ ಪರ್ಸನಲ್ ಲೈಫ್ ಅನ್ನೋದಿಲ್ಲ. ಅವನ ಲೈಫ್ ಪಬ್ಲಿಕ್ ಲೈಫ್. ರಾಜನ ಲೈಫು ಪರ್ಸನಲ್ ಲೈಫ್ ಯಾವುದೂ ಇಲ್ಲ. ಅವನು ಸೀನಿದರೆ, ಕೆಮ್ಮಿದರೆ ಅದು ಪಬ್ಲಿಕ್ ಅಫೇರ್ ಆಗುತ್ತೆ. ಆದ್ದರಿಂದ ರಾಜನಾದವನು, ಕೃಷ್ಣ ಅರ್ಜುನಿಗೆ ಅದನ್ನೇ ಹೇಳಿದ್ದು, ಭೀಷ್ಮಾಚಾರ್ಯ ನಿನ್ನ ತಾತ ಇರಬಹುದು, ದ್ರೋಣಾಚಾರ್ಯ ನಿನ್ನ ಗುರು ಇರಬಹುದು, ಆದರೆ ರಾಜನಾಗಿ ಅಧರ್ಮದ ಪರವಾಗಿ ಯಾರು ನಿಂತಾರೋ ಅವನನ್ನು ಮೊದಲು ಹೊಡೆದಾಕಬೇಕಾಗುತ್ತೆ. ನಾನು ನನ್ನ ಸೋದರ ಮಾವನನ್ನು ಕೊಂದು ಹಾಕಿದ್ದೇನೆ, ನನ್ನ ಸೋದರತ್ತೆ ಮಗ ಶಿಶುಪಾಲನನ್ನು ಕೊಂದು ಹಾಕಿದ್ದೇನೆ. ಹೀಗಾಗಿ ನೆನಪಿಟ್ಕೋ, ರಾಜನಿಗೆ ಮುಖ್ಯವಾದ್ದು ಪಬ್ಲಿಕ್ ಲೈಫ್, ಪಬ್ಲಿಕ್ ಇಂಟ್ರೆಸ್ಟ್, ಪರ್ಸನಲ್ ಇಂಟ್ರೆಸ್ಟ್ ಅಲ್ಲ. ಇದನ್ನೆಲ್ಲ 100ಕ್ಕೆ 100 ಪಾಲಿಸಿದ ಒಂದು ಶ್ರೀರಾಮ. ಹೀಗಾಗಿ ಹಿಂದೂ ಸಮಾಜ, ವಿಶೇಷವಾಗಿ ಬೇರೆ ಸಮಾಜದವರು ಕೂಡ ರಾಮನ ಆದರ್ಶಗಳ ಪಾಲನೆ ಕಡೆಗೆ ಹೆಚ್ಚಿನ ಗಮನ ಕೊಡೋಣ. ರಾಮ ಅಂತಕ್ಕಂಥವನು ಯಾವುದೇ ಒಂದೇ ಧರ್ಮಕ್ಕೆ ಸೇರಿದವನಲ್ಲ, ಎಲ್ಲ ಧರ್ಮಗಳಿಗೂ ಸೇರಿರತಕ್ಕಂಥವನು. ಆದರೆ ದೇವಸ್ಥಾನ ರಾಮನಿಗೂ ಬೇಕಾಗಿದ್ದಿಲ್ಲ, ಆದರೆ ಒಂದು ಕುರುಹಿನ ಸಲುವಾಗಿ ದೇವಸ್ಥಾನ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ನಿರ್ಭಯಾನಂದ ಸ್ವಾಮೀಜಿಗಳ ಮಾತಾಗಿರತಕ್ಕಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜಿ ಜೊತೆ ಮಹಾಲಿಂಗೇಶ್ ಹಿರೇಮಠ್, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.